Hello guys, welcome back to my channel. ಇವತ್ತು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಮ್ಯಾನೇಜರಲ್ ಅಕೌಂಟಿಂಗ್ BCU ಫಸ್ಟ್ ಸೆಮಿಸ್ಟರ್ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಕೊಟ್ಟಿದೆ ನಾನು 5 ಮಾರ್ಕ್ಸ್ಗೆ. ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಏನಂದ್ರೆ ಡಿಪ್ರಿಸಿಯೇಷನ್ ಅಲ್ಲಿ ನಿಮ್ಗೆ ಏನ್ ಕೇಳಿದಾನೆ ಪ್ರಾಬ್ಲಮ್ ನೋಡ್ಕೊಡ್ರಿ ಫಸ್ಟ್. ಅದಕ್ಕಿಂತ ಮುಂಚೆ ಅಂದ್ರೆ ಡೇಟ್ ಇಸ್ ವೆರಿ ಮಸ್ಟ್ ಇಂಪಾರ್ಟೆಂಟ್ ಇನ್ ದ ಡಿಪ್ರಿಸಿಯೇಷನ್ ಪ್ರಾಬ್ಲಮ್. ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನಿಮ್ಗೆ ಡೇಟ್ ಏನ್ ಕೊಟ್ಟಿರ್ತಾನೆ, ಇಯರ್ ಎಂಡಿಂಗ್ ಡೇಟ್ ಆಗಿರ್ಬೋದು, ಆರ್ ಇಯರ್ ಸ್ಟಾರ್ಟಿಂಗ್ ಆಗಿರ್ಬೋದು, ಆರ್ ಪರ್ಚೇಸ್ ಡೇಟ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ಹೋಗ್ರಿ, ಫಸ್ಟ್ ಪ್ರಾಬ್ಲಮ್ ರೀಡ್ ಮಾಡ್ತಾ ಹೋಗೋಣ. ಆನ್ January 1st 2017 a company purchased a second hand plant costing rupees 4 lakh. ಪರ್ಚೇಸ್ ಮಾಡ್ತಿದ್ದಾನೆ, ಅದು ಕಾಸ್ಟ್ ಬಂದು 4 lakh rupees and spent 20,000 and overvaluing it also spent 10,000 for transportation and installation of the plant. ನಿಮ್ಗೆ ಒಂದು ಕಂಡೀಷನ್ ಏನಂದ್ರೆ, ಯಾವುದೇ ಮಿಷನರಿನ ಪರ್ಚೇಸ್ ಮಾಡಲಿ, ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು ಆರ್ ನ್ಯೂ ಮಿಷನರೀಸ್ ಆಗಿರ್ಬೋದು, ಪರ್ಚೇಸ್ ಮಾಡೋಂಥ ಟೈಮಲ್ಲಿ ಏನೇ ಎಕ್ಸ್ಪೆನ್ಸಸ್ ಆಗಲಿ, ಇದು 4 lakh ಇದೆ, ಸ್ಪೆಂಡ್ 20,000 rupees ಇದೆ, ಕಾಸ್ಟ್ ಬಂದು 4 lakh ಬಟ್ ಸ್ಪೆಂಡ್ 20,000 ಮಾಡಿದ್ದಾರೆ ಅಂಡ್ ಸ್ಪೆಂಡ್ 10,000. ಏನಕ್ಕಾದ್ರೂ ಮಾಡಲಿ, ಎನಿಥಿಂಗ್ ಇಟ್ಸ್ ಅನ್ ಎಕ್ಸ್ಪೆನ್ಸಸ್, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಆರ್ ಕಸ್ಟಮ್ ಡ್ಯೂಟಿ ಪೇಬಲ್ಸ್ ಆಗಿರ್ಬೋದು, ಆರ್ ಎನಿ ಕಮಿಷನ್, ಬ್ರೋಕರೇಜ್, ಆರ್ ಎನಿ ಇನ್ಸ್ಟಾಲೇಷನ್ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್, ಶಿಪ್ಪಿಂಗ್ ಚಾರ್ಜಸ್, ಆರ್ ಎನಿಥಿಂಗ್, ಇಟ್ ವಿಲ್ ಬಿ ಇನ್ಕ್ಲೂಡಿಂಗ್ ಫಾರ್ ದ ಕಾಸ್ಟ್. ಯಾವುದೇ ಕಾಸ್ಟ್ ಗೆ ಇನ್ಕ್ಲೂಡ್ ಆಗುತ್ತೆ. ಇವಾಗ ಏನಂದ್ರೆ ನಿಮ್ ಕಾಸ್ಟ್ ಏನಾಗುತ್ತೆ ಅಂದ್ರೆ 4 lakh plus 20,000 plus 10,000, 4,30,000 rupees ಆಗುತ್ತೆ. And the transportation and installation of the plant, it was decided to provide the depreciation 20% on written down value method. This is also very important. Written down value method ಅಂತ ಕೊಟ್ಟಿದ್ದಾನೆ. That means ನಮಗೆ reducing balance method or written down value method ಎರಡು ಒಂದೇ ಆಗುತ್ತೆ. or straight line method ಇನ್ನೊಂದಿದೆ. straight line method ನಿಮಗೆ ಕೊಟ್ರೆ ಆಲ್ ದ ಇಯರ್ಸ್ ಕಾಮನ್ ಆಗಿರುತ್ತೆ. ನಾನು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಾಗ ಏನಾಗುತ್ತೆ ನಿಮಗೆ, ಇಟ್ ಇಸ್ ಚೇಂಜಿಂಗ್ ಫಾರ್ ಎವ್ರಿ ಇಯರ್. ಬುಕ್ ವ್ಯಾಲ್ಯೂ ಮೇಲೆ ಡಿಪ್ರಿಸಿಯೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ದ ಪ್ಲಾಂಟ್ ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಪ್ಲಾಂಟ್ ಫೈರ್ ಅಲ್ಲಿ ಡೆಸ್ಟ್ರಾಯ್ ಆಗ್ತಿದೆ ಅಂತ ಹೇಳ್ತಿದ್ದಾನೆ. ಯಾವಾಗ? July 31st 2020. ನಾವು ಪರ್ಚೇಸ್ ಮಾಡಿದ್ವಿ 17 ಅಲ್ಲಿ, 20th ಡೆಸ್ಟ್ರಾಯ್ ಆಗ್ತಿದೆ. ಅಂಡ್ ಇನ್ಶೂರೆನ್ಸ್ ಕ್ಲೈಮ್ ಆಫ್ rupees 1 lakh ವಾಸ್ ಅಡ್ಮಿಟೆಡ್ ಇನ್ ದ ಇನ್ಶೂರೆನ್ಸ್ ಕಂಪನಿ. ನಿಮಗೆ ಕ್ಲೈಮ್ ಆಗ್ತಿದೆ ಇನ್ಶೂರೆನ್ಸ್ ಇಂದ, ಡೆಸ್ಟ್ರಾಯ್ ಆಗಿದ್ದಕ್ಕೆ ಇನ್ಶೂರೆನ್ಸ್ ಇಂದ ಕ್ಲೈಮ್ ಆಗ್ತಿರೋದು 1 lakh rupees. ಫಾರ್ ಎಕ್ಸಾಂಪಲ್, ಒಂದು ಸೋಲ್ಡ್ ಅಂತ ಕೊಟ್ಟರು ಸೋಲ್ಡ್ ಅಮೌಂಟ್ ತಗೊಳ್ತೀವಿ, ಇಲ್ಲ ಕ್ಲೈಮ್ ಆಗ್ತಿರೋದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಿರೋದಕ್ಕೆ 1 lakh rupees ತಗೊಳ್ತೀವಿ. ಅಲ್ಲಿ ಪ್ರಿಪೇರ್ ಪ್ಲಾಂಟ್ ಅಕೌಂಟ್. ಅಸ್ಯೂಮ್ ದ ಕಂಪನಿ ಕ್ಲೋಸಸ್ ಇಟ್ಸ್ ಆನ್ 31st December every year. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಯಾವ ಇಯರ್ ಎಂಡ್ ಡೇಟ್ ಕ್ಲೋಸ್ ಆಗ್ತಿದೆ ಅಂತ ನೋಡ್ಕೊಳ್ಳಿ. 31st March ಅಂತ ಕೊಟ್ರೆ ಇದು 1st January ಇಂದ 31st March ಗೆ ಎಂಡ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ಎವ್ರಿ ಇಯರ್ ಎಂಡಿಂಗ್ ಕ್ಲೋಸಿಂಗ್ ಇಸ್ 31st December. ಓಕೆ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಆನ್ಸರ್ ನಾನು ಆಲ್ರೆಡಿ ಫಾರ್ಮೆಟ್ ತಗೊಂಡಿದ್ದೀನಿ. ಪ್ಲಾಂಟ್ ಅಕೌಂಟ್, ಡೆಬಿಟ್ ಅಂಡ್ ಕ್ರೆಡಿಟ್ ಸೈಡ್, ಡೇ ಟು ಪರ್ಟಿಕ್ಯುಲರ್ಸ್ rupees, ಡೇ ಟು ಪರ್ಟಿಕ್ಯುಲರ್ಸ್ rupees. ಓಕೆ, ಫಸ್ಟ್ ಒನ್ ನಿಮ್ಗೆ ಪರ್ಚೇಸ್ ಆಗಿರೋ ಡೇಟ್ ನೋಡ್ರಿ, 1/1/2017 ದ ಕಂಪನಿ ವಾಸ್ ಪರ್ಚೇಸ್ಡ್ ಸೆಕೆಂಡ್ ಹ್ಯಾಂಡ್ ಪ್ಲಾಂಟ್. ಬಟ್ ಕಂಪನಿ ಪರ್ಚೇಸ್ ಮಾಡ್ತಿದೆ ಏನಂತ, ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಟು ಬ್ಯಾಂಕ್ ಅಕೌಂಟ್, ಟು ಬ್ಯಾಂಕ್ ಅಕೌಂಟ್ ಅಮೌಂಟ್ ಬಂದು ನಿಮ್ಗೆ ಎಷ್ಟು ಪರ್ಚೇಸ್ ಮಾಡ್ತಿರೋದು, 4 lakh rupees ಪರ್ಚೇಸ್ ಮಾಡ್ತಿದ್ದಾರೆ. 4 lakh rupees they are purchasing the plant. ನೆಕ್ಸ್ಟ್ ಅಲ್ಲೇ ನೋಡ್ರಿ, ಹಂಗೆ ಪರ್ಚೇಸ್ 4 lakh and spend 20,000 and spend 10,000 for installation. 20 plus 10, 30,000 rupees to the expenses. ನೀವು ಯಾವುದೇ ಪರ್ಚೇಸ್ ಮಾಡಲಿ ಅಂತ ಸೇಮ್ ಡೇಟ್ ಅದನ್ನ ಎಕ್ಸ್ಪೆನ್ಸಸ್ ಆಗಿ ಕನ್ಸಿಡರ್, ನಾವು ಅದನ್ನು ಕಾಸ್ಟ್ ಗೆ ಆಡ್ ಮಾಡಲೇಬೇಕಾಗುತ್ತೆ. ಟು ಎಕ್ಸ್ಪೆನ್ಸಸ್ rupees 30,000, 20,000 plus 10,000 rupees ಇದೆ, 30,000 rupees ಆಡ್ ಮಾಡ್ತೀವಿ. ಟೋಟಲ್ 4,30,000 rupees ಆಗುತ್ತೆ ನಿಮಗೆ ಕಾಸ್ಟ್ ಬಂದು. ನಾವು ನೀವು ಡಿಪ್ರಿಸಿಯೇಷನ್ ಕೊಡ್ಬೇಕು ಫಸ್ಟ್ ಇಯರ್ಗೆ, ಬಿಕಾಸ್ ನಮಗೆ ಸೋಲ್ಡ್ ಆಗ್ತಿರೋದು ಇನ್ನು 2020 ಅಲ್ಲಿ. ಬಟ್ ಇವಾಗ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಕೊಡಬೇಕು. ಡಿಪ್ರಿಸಿಯೇಷನ್ ಯಾವಾಗ ಕೊಡ್ತೀವಿ, ಇಯರ್ ಎಂಡಿಂಗ್ ಡೇಟಿಗೆ ಡಿಪ್ರಿಸಿಯೇಷನ್ ಕೊಡ್ತಾ ಹೋಗ್ತೀವಿ ನಾವು. 2017 31st December 2017 ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಬೈ ಡಿಪ್ರಿಸಿಯೇಷನ್ ಅಕೌಂಟ್ ನಿಮಗೆ ಫಸ್ಟ್ ಆಫ್ ಆಲ್ ಡಿಪ್ರಿಸಿಯೇಷನ್ ಎಷ್ಟು ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ದಟ್ ಈಸ್ ಇಂಪಾರ್ಟೆಂಟ್. ಎಷ್ಟಿದೆ ಕಾಸ್ಟ್, 4,30,000. ತುಂಬಾ ಜನ ಮಿಸ್ಟೇಕ್ಸ್ ಏನ್ ಮಾಡೋದಂದ್ರೆ, ಕಾಸ್ಟ್ 4 lakh ಅಂತ ಹೇಳಿ 4 lakh ಫೈಂಡ್ ಔಟ್ ಮಾಡ್ಬಿಡ್ತಾರೆ. ನೋ, ಇಟ್ಸ್ ರಾಂಗ್. 4 lakh rupeesಗೆ 4,30,000 rupeesಗೆ ಇಂಟು ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಕೊಡಿದ್ದಾನೆ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ನಮಗೆ 20% ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿದ್ದಾನೆ. 20% rupees ಕೊಡ್ಬೇಕಾಗುತ್ತೆ ಇಂಟು 20%. ಬಟ್ ಇದಕ್ಕಿಂತ ಮುಂಚೆ ಎಷ್ಟು ಇಯರ್, ಎಷ್ಟು ಮಂತ್ ಇದೆ ಅಂತ ಕೌಂಟ್ ಮಾಡ್ಕೊಡ್ರಿ. 1st January ಇಂದ 31st December ಇಯರ್ ಎಂಡಿಂಗ್ ಡೇಟ್ ಅಂದ್ರೆ 1 year ಆಟೋಮೆಟಿಕಲಿ ಇಟ್ ಕಂಪ್ಲೀಟ್ ಆಗುತ್ತೆ. ಡೈರೆಕ್ಟ್ ಆಗಿ ಅಮೌಂಟ್ ಬರುತ್ತೆ. ಆಯ್ತು, 4,30,000 ಇಂಟು 20% ಅಂದ್ರೆ 86,000 rupees ಆಗುತ್ತೆ.
ನೆಕ್ಸ್ಟ್ ಇದಾಯ್ತು. ದಿಸ್ ಸೈಡ್ ಆಲ್ಸೋ 4,30,000 will be ಕಾಮನ್. ನೆಕ್ಸ್ಟ್ ಬ್ಯಾಲೆನ್ಸ್ ತಗೊಬೇಕು ಆನ್ ದ ಸೇಮ್ ಡೇಟ್. we are considering as by balance this side by balance carry down. this side adre brought down barutte, debit side carry down. balance 4,30,000 minus 86,000 ಅಂದ್ರೆ 3,44,000. now ide amount enagutte, it will be brought forward for next year ಅಂದ್ರೆ first dating date ಗೆ 1/1/2018 1/1/2018 ಗೆ. next to balance brought down to balance brought down 3,44,000. now second year depreciation ಕೊಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೋಡ್ಕೊಂಡು ನಿಮ್ಗೆ ಸೆಕೆಂಡ್ ಇಯರ್ ಅಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಆಗಿದ್ರೆ ಆಡ್ ಮಾಡಬೇಕಾಗುತ್ತೆ. ಬಟ್ ನಮ್ಗೆ ಇಲ್ಲಿ ಏನು ಎಕ್ಸ್ಪೆನ್ಸಸ್ ಆಗಿಲ್ಲ, ಡೈರೆಕ್ಟ್ಲಿ ಸೋಲ್ಡ್ ಅಷ್ಟೇ ಕೊಟ್ಟಿದ್ದಾನೆ. ಬೇರೆ ಏನಾದರೂ ಎಕ್ಸ್ಪೆನ್ಸಸ್ ಇದ್ರೆ ಆಡ್ ಮಾಡಬೇಕಾಗುತ್ತೆ. ಇವಾಗ ಏನೂ ಇಲ್ಲ, ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ಇಯರ್ ಎಂಡಿಂಗ್ ಡೇಟಿಗೆ 31/12/2018 ಗೆ ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಬಟ್ ಯಾವ ಅಮೌಂಟ್ ಮೇಲೆ ಕೊಡಬೇಕಾಗುತ್ತೆ ಡಿಪ್ರಿಸಿಯೇಷನ್? ದಿಸ್ ಅಮೌಂಟ್ ಮೇಲೆ. ನಿಮಗೆ ಸ್ಟ್ರೈಟ್ ಲೈನ್ ಮೆಥಡ್ ಆದ್ರೆ 4,30,000 ಮೇಲೆ ಎವ್ರಿ ಇಯರ್ ಕೊಡ್ತೀವಿ. ಬಟ್ ನಮ್ಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆಗಿರೋದ್ರಿಂದ ಎವ್ರಿ ಇಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಇಂಟು 20% ನೀವು ಈ ಅಮೌಂಟ್ ಮೇಲೆ ಕೊಡಬೇಕಾಗುತ್ತೆ. ಬಿಕಾಸ್ ನಿಮ್ಗೆ ಸ್ಟ್ರೈಟ್ ಲೈನ್ ಆಗಿದ್ರೆ 4,30,000 ಮೇಲೆ ಕೊಡ್ತಿದ್ದೀವಿ. ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆಗಿರೋದ್ರಿಂದ ಚೇಂಜ್ ಆಗ್ತಾ ಹೋಗುತ್ತೆ. ನಾವು 3,44,000 ಇಂಟು 20% ಅಂದ್ರೆ 68,800 rupees ಆಗುತ್ತೆ. 68,800 rupees. ನಾವು total is 3,44,000. total will be 3,44,000. 3,44,000 total ಆದ್ರೆ ನಿಮಗೆ ಬ್ಯಾಲೆನ್ಸ್ ಎಷ್ಟಾಗುತ್ತೆ? 3,44,000 minus 68,800 ಅಂದ್ರೆ 2,75,200 rupees ಆಗುತ್ತೆ. 2,75,200 rupees. ಯಾವ ಡೇಟಿಗೆ ಕೊಡ್ತೀವಿ? ಇಯರ್ ಎಂಡಿಂಗ್ ಡೇಟ್ 31st by balance carry down. now done. next by balance brought down ಗೆ ಸೇಮ್ ಅಮೌಂಟ್ ನೆಕ್ಸ್ಟ್ ಇಯರ್ ಫಸ್ಟ್ ಡೇಟ್ ಗೆ ಕೊಡ್ತೀವಿ 2 lakh. ಇದನ್ನ ಈ ಕಡೆ brought down ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇಷ್ಟು ಯಾವ ಡೇಟಿಗೆ? 1/1/2018 ಎಂಡ್ ಆಯ್ತು 19 1/1/2019 ಗೆ by balance brought down 2,75,000. same as it is. next by depreciation account ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. ಯಾವ ಅಮೌಂಟ್ ಮೇಲೆ ಕೊಡ್ತೀವಿ? ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆಗಿರೋದ್ರಿಂದ 2,75,200 rupees ಮೇಲೆ ಕೊಡ್ತೀವಿ ನಾವು. 2,75,200 rupees ಇಂಟು 20% ಇಂಟು 20%. ನಾವು ನಿಮ್ಗೆ ಇಯರ್ ಎಂಡಿಂಗ್ ಡೇಟ್ ಕೊಡ್ಬೇಕಾಗತ್ತೆ ಇಲ್ಲಿ 31/12/2019. ನಾವು 20% ಅಂದ್ರೆ 2,75,200 into 20% ಅಂದ್ರೆ 55,040 rupees ಆಗುತ್ತೆ. ನಾವು ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ? 2,75,200 is the common total. 2,75,200. ನಾವು ಬ್ಯಾಲೆನ್ಸ್ ಏನಾಗುತ್ತೆ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಕೊಟ್ಟಿದ್ದಾನೆ ಬ್ಯಾಲೆನ್ಸ್ ಅಂದ್ರೆ ನಿಮ್ಗೆ ಸೇಮ್ ಡೇಟ್ಗೆ 31/12/2019 2,75,200 minus 55,040 rupees ಲೆಸ್ ಮಾಡ್ಕೊಡ್ರಿ. ಎಷ್ಟು ಬರುತ್ತೆ ನಿಮ್ಗೆ? 2,20,160 rupees ಬರುತ್ತೆ. ಈ ಅಮೌಂಟ್ ದಿಸ್ ಅಮೌಂಟ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್ ಫಸ್ಟ್ ಡೇಟ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಏನು? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 2020 ಬಿಕಾಸ್ ಇಲ್ಲಿ 19 ಎಂಡ್ ಆಯ್ತು 2021 ಗೆ. ಬಟ್ ಇಲ್ಲಿ ಒಂದು ಕೇರ್ಫುಲ್ ಆಗಿರಿ, ನಿಮ್ಗೆ ಯಾವಾಗ ಸೋಲ್ಡ್ ಆಗ್ತಿರೋದು ಇಲ್ಲಿ ಡೆಸ್ಟ್ರಾಯ್ ಆಗ್ತಿರೋದು ಮಿಷಿನ್ 31st July ಅಲ್ಲಿ 2020 ಡೆಸ್ಟ್ರಾಯ್ ಆಗ್ತಿದೆ. ಬಟ್ ಇಲ್ಲಿ ಕ್ಲೋಸ್ ಮಾಡ್ಬೇಕಾಗತ್ತೆ. ಮಿಷಿನರಿ ಡೆಸ್ಟ್ರಾಯ್ ಆಗ್ತಿದೆ, ಸೋಲ್ಡ್ ಮಾಡ್ತಿದೀವಿ ಅಂದ್ರೆ ನಾವು ಆಟೋಮೆಟಿಕಲಿ ಕ್ಲೋಸ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಪ್ರಾಬ್ಲಮ್ ರಾಂಗ್ ಆಗುತ್ತೆ. 31st July ಅಂದ್ರೆ 7th month 2020 ಇಲ್ಲಿ ಕ್ಲೋಸ್ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ? ಇದಕ್ಕೆ ಡಿಪ್ರಿಸಿಯೇಷನ್ ಕೊಡ್ಬೇಕಾಗತ್ತೆ. ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಯಾವ ಅಮೌಂಟ್ ಮೇಲೆ ಕೊಡ್ತೀವಿ ಅಂದ್ರೆ 2,20,160 rupees. ಈ ಅದ್ರ ಕೇರ್ಫುಲ್ ಆಗಿರಿ, ಡೇಟ್ ನಾನು ಇದಕ್ಕೆ ಹೇಳ್ತಾ ಇರೋದು. ಇಂಟು 20% ಇಂಟು ಎಷ್ಟು ಮಂತ್ ಇದೆ ನೋಡ್ಕೊಡ್ರಿ. ಇಲ್ಲೆಲ್ಲ ನಮ್ಗೆ 1 year ಸ್ಯಾಟಿಸ್ಫೈ ಆಗ್ತಿತ್ತು.
1/1/2019 ಇಂದ 31st 12 ಅಂದ್ರೆ 1 ಇಯರ್ ಇದೆ, ಎಲ್ಲದೂ ಅಷ್ಟೇ. ಬಟ್ ಇಲ್ಲಿ ನೋಡ್ರಿ 1st ಜನವರಿಯಿಂದ 31st ಜುಲೈ ಅಂದ್ರೆ ನಮ್ಗೆ ಎಷ್ಟು ಮಂತ್ ಬರುತ್ತೆ ಕೌಂಟ್ ಮಾಡ್ಕೊಬೇಕು. 7 ಮಂತ್ಸ್ ಬರುತ್ತೆ. 7/12 ಅಂದ್ರೆ ನಮಗೆ ಕಾಸ್ಟ್ ಡಿಪ್ರಿಸಿಯೇಷನ್ ಬಂದು 25,685.33 ಬರುತ್ತೆ. 685 ತಗೊಳ್ಳೋಣ, 685 rupees. ನಾವು ನಿಮ್ಗೆ ಇದೇ ಡೇಟಿಗೆ ಏನಾಗ್ತಿದೆ, ಡೆಸ್ಟ್ರಾಯ್ ಆಗ್ತಿದೆ, ರೈಟ್? ಮಿಷನರಿ ಸೋಲ್ಡ್ ಮಾಡಿದ್ರು ಇದೇ ಸೈಡ್ ಬರಿತೀವಿ, ಡೆಸ್ಟ್ರಾಯ್ ಆದ್ರೂ ಇದೇ ಸೈಡ್ ಬರಿತೀವಿ. ಇನ್ಶೂರೆನ್ಸ್ ಸಿಂಪಲಿ ರೈಟ್, ಇನ್ಶೂರೆನ್ಸ್ ಅಂತ ಬರ್ದಿರ್ತೀನಿ ಪ್ರೆಸೆಂಟ್ಲಿ. ಇನ್ಶೂರೆನ್ಸ್ ಎಷ್ಟಕ್ಕೆ, ಇಲ್ಲಿ ನೋಡ್ರಿ ಪ್ರಾಬ್ಲಮ್ ನೋಡ್ರಿ, ಸಿ ದ ಪ್ರಾಬ್ಲಮ್. 31st July 31st 2020 and an insurance claim rupees 1 lakh rupees 1 lakh rupees claim ಆಗ್ತಿದೆ. ಅಂದ್ರೆ ನಮಗೆ 1 lakh rupees ರಿಸೀವ್ ಆಗ್ತಿದೆ ಅಂದ್ರೆ ಯಾವುದೇ ಅಮೌಂಟ್ ಬಂದು ನಮ್ಗೆ ರಿಸೀವ್ ಆದ್ರೆ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಸೇಮ್ ಇಟ್ ಇಸ್, ನೀವು ಲೆಡ್ಜರ್ ಪೋಸ್ಟ್ ಮಾಡ್ತೀರಾ ಅಂದ್ರೆ ಇಟ್ಸ್ ಕಾಮನ್. 1 lakh rupees. ನೆಕ್ಸ್ಟ್ ನಿಮ್ಗೆ ಇವಾಗ ಟೋಟಲ್ ನೋಡ್ರಿ ಎಷ್ಟಿದೆ, 2,20,160 rupees. ನೀವು ಯಾವುದೇ ಅಕೌಂಟ್ ಆದ್ರೂ ಸೋಲ್ಡ್ ಮಾಡ್ತಿದ್ದೀರಾ ಅಂದ್ರೆ ಬಟ್ ಕ್ಲೋಸ್ ದ ಅಕೌಂಟ್ ನ ಕ್ಲೋಸ್ ಮಾಡ್ಬೇಕಾಗತ್ತೆ, ಕರೆಕ್ಟ್? ಅಕೌಂಟ್ ನ ಕ್ಲೋಸ್ ಮಾಡ್ಬೇಕಂದ್ರೆ 2,20,160 ಮೈನಸ್ 1 lakh plus 25,685. 1,25,685 ಅಂದ್ರೆ ಇನ್ ಬ್ಯಾಲೆನ್ಸ್ ಇಸ್ 94,475 rupees ಬರುತ್ತೆ. ನಿಮ್ಗೆ ಇದೇನಾಗುತ್ತೆ 31st ಸೇಮ್ ಡೇಟಿಗೆ ಎಡಿಸನ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ರೆಕಾರ್ಡ್ ಮಾಡ್ತೀವಿ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾಕೆಂದ್ರೆ ಪ್ರಾಫಿಟ್ ಆಗ್ಬೇಕು ಇಲ್ಲ ಲಾಸ್ ಆಗ್ಬೇಕು. ಬಟ್ ನಮ್ಗೆ ಇಲ್ಲಿ ಏನಾಗ್ತಿದೆ, ಲಾಸ್ ಆಗ್ತಿದೆ. ಹೆಂಗ್ ಲಾಸ್ ಆಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೀವು ಕಂಪೇರ್ ಮಾಡಿ, ಡೆಬಿಟ್ ಸೈಡ್ ಬಂತಂದ್ರೆ ಇಟ್ಸ್ ಅನ್ ಪ್ರಾಫಿಟ್, ಕ್ರೆಡಿಟ್ ಸೈಡ್ ಬರ್ತಿದೆ ಅಂದ್ರೆ ಇಟ್ಸ್ ಅನ್ ಲಾಸ್ 94,475. ಬಟ್ ಈ ಲಾಸ್ ಆನ್ ಫೈರ್ ಹೆಂಗ್ ಲಾಸ್ ಆಗಿದೆ ಅಂದ್ರೆ, ಸಿ ವೈಟ್, ನಿಮ್ಗೆ ಕಾಸ್ಟ್ ಬಂದು ಎಷ್ಟಿದೆ, ಫಸ್ಟ್ ನಾವು ಸೇಲ್ ಮಾಡ್ತಿರೋದು ಓಕೆ, ಸಿ ಬುಕ್ ವ್ಯಾಲ್ಯೂ ಆಫ್ ದ ಫೈರ್ ಆಗಿದೆ ಎಷ್ಟಕ್ಕೆ, ನಮಗೆ 2 lakh ಬ್ಯಾಲೆನ್ಸ್ ಇರೋದು 2,20,160. ಬಟ್ ಆ ಇಯರ್ ಡಿಪ್ರಿಸಿಯೇಷನ್ ಅಲ್ಲಿ ಲೆಸ್ ಮಾಡ್ಕೊಂಡ್ಬಿಡ್ರಿ, ನಿಮಗೆ 1,94,475 rupees ಬರುತ್ತೆ. ಅದಾದ್ಮೇಲೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಿರೋದು ಎಷ್ಟು, 1 lakhಗೆ 1,94,475 ಮೈನಸ್ 1 lakh ಅಂದ್ರೆ ನಿಮಗೆ 94,475 rupees ಸಿಗುತ್ತೆ. ಇದು ಲಾಸ್. ಯಾಕೆಂದ್ರೆ ನಮ್ದು ಒರಿಜಿನಲ್ ಕಾಸ್ಟ್ ಆಫ್ ದ ಮಿಷನರಿ ಕಾಸ್ಟ್ ಬಂದು 1,94,475. ಬಟ್ ನಮ್ಮ ಮಿಷನರಿ ಸೇಲ್ ಆಗಿತ್ತೋ ಇಲ್ಲ ಫೈರ್ ಆಗಿದೆ, ಇಲ್ಲಿ ಸೇಲ್ ಆಗಿತ್ತಂದ್ರೂ ಲಾಸ್ ಏನೆ. ಈಗ ಫೈರ್ ಆಗಿದ್ರೆ ಕ್ಲೈಮ್ ಆಗಿದ್ದು ಓನ್ಲಿ 1 lakh rupees, ಬಟ್ ನಮ್ಮ ಮಿಷನರಿ ವ್ಯಾಲ್ಯೂನೇ ವರ್ತ್ ಇಷ್ಟಿದೆ ಅಂದ್ರೆ ನಮ್ಗೆ ಏನಾಗುತ್ತೆ 94,475 rupees ಲಾಸ್ ಆಗುತ್ತೆ. ತುಂಬಾ ಜನ ಮಿಸ್ಟೇಕ್ಸ್ ಮಾಡೋದು ಹೆಂಗ್ ಗೊತ್ತಾ, 1,94,000 ಅಲ್ಲಿ 94,475 1 lakh ಮೈನಸ್ ಮಾಡಿದ್ರೆ ಓ 94,475 ಇಸ್ ದ ಪ್ರಾಫಿಟ್ ಅನ್ಕೊಂಡ್ಬಿಡ್ತಾರೆ. ನೋ, ದಟ್ ಇಸ್ ರಾಂಗ್. ಹ್ಯಾವ್ ಟು ಅಪ್ಲೈ ದ ಲಾಜಿಕ್. ಇಲ್ಲಿ ಫೈರ್ ಆಗಿದ್ದು ನಮ್ದು ಕಾಸ್ಟ್ ಬಂದು ಬುಕ್ ವ್ಯಾಲ್ಯೂ 1,94,475, ಇನ್ಶೂರೆನ್ಸ್ ಕ್ಲೈಮ್ ಆಗ್ತಿರೋದು 1 lakh ಅಂದ್ರೆ 94,475 ಇಸ್ ದ ಲಾಸ್. ಓಕೆ, ಐ ಥಿಂಕ್ ಅರ್ಥ ಆಗಿದೆ ಅನ್ಕೊಂತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ ಡೌಟ್ಸ್ನ. ಓಕೆ, ಥ್ಯಾಂಕ್ ಯು.